ದೇವಸ್ಥಾನದ ಲೋಕಾರ್ಪಣೆಯ ಸಂದರ್ಭದಲ್ಲಿ, ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ನನ್ನನ್ನು ಕರೆದಿದ್ದರು. ಅವತ್ತು ನನಗೆ ಅನಾರೋಗ್ಯ ಆದ್ದರಿಂದ ನಾನು ಬರೋಕ್ಕಾಗಿರಲಿಲ್ಲ. ಇವತ್ತು ಅಲ್ಲಿ ಮಾರಿದೇವಿಯ ದರ್ಶನವನ್ನು ಮಾಡಿಕೊಂಡು ಇವತ್ತು ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ನಾನು ಕುಟುಂಬ ಸಮೇತನಾಗಿ ಬಂದಿದ್ದೇನೆ. ಇವು ಎರಡೂ ದೇವಸ್ಥಾನಗಳು, ಉಡುಪಿ ಶ್ರೀಕೃಷ್ಣ ದೇವಸ್ಥಾನ ಅತ್ಯಂತ ಪುರಾತನವಾದ ದೇವಸ್ಥಾನ. ಇಲ್ಲಿ ಅನೇಕ ಕ್ರಾಂತಿಕಾರಿ ಸಭೆಗಳಾಗಿ, ಅಂದರೆ ಇತಿಹಾಸವನ್ನು ಬದಲಿಸುವಂತಹ ಸಭೆಗಳಾಗಿ ಹಿಂದೂ ಸಮಾಜಕ್ಕೆ ಪ್ರೇರಣೆ, ಸ್ಫೂರ್ತಿಯನ್ನು ಕೊಡುವಂಥ ಕೆಲಸವು ಇದೇ ಉಡುಪಿಯಿಂದನೇ ಆಗಿದೆ. ಈ ಹಿಂದೆ ಪೂಜ್ಯ ವಿಶ್ವೇಶ್ವತೀರ್ಥ ಸ್ವಾಮೀಜಿಯವರು ಒಂದು ಒಟ್ಟು ಹಿಂದೂ ಸಮಾಜದಲ್ಲಿ ಬದಲಾವಣೆಗೂ ಭಾರಿ ಪ್ರಯತ್ನವನ್ನು ಪಟ್ಟವರು. ಮತ್ತು ಶ್ರೀಕೃಷ್ಣ ಪರಮಾತ್ಮ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಭಗವದ್ಗೀತೆ ಇದು ಸಾರ್ವಕಾಲಿಕ ಸತ್ಯ. ಹಾಗಾಗಿ ಇದೊಂದು ಅತ್ಯಂತ ದೊಡ್ಡ ಪ್ರೇರಣಾ ಸ್ಥಳ. ಕಳೆದ 2-3 ವರ್ಷಕ್ಕಿಂತ ಹೆಚ್ಚಾಯಿತು ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಇಲ್ಲಿ ಬಂದಿರಲಿಲ್ಲ. ಇವತ್ತು ಉಡುಪಿ ದರ್ಶನ ತೆಗೆದುಕೊಳ್ಳಲಿಕ್ಕೆ ಬಂದಿದ್ದೇನೆ. ಪೂಜ್ಯ ಪುತ್ತಿಗೆ ಸ್ವಾಮಿಗಳನ್ನು ಭೇಟಿ ಮಾಡಿ ಅವರ ಆಶೀರ್ವಾದ ತೆಗೆದುಕೊಳ್ಳಿ. ರಾಜ್ಯದ ಬೆಳವಣಿಗೆ ತಮಗೆ ಗೊತ್ತಿರ್ತದೆ. ಈ ಗೋಲ್ಡ್ ಸ್ಮಗ್ಲಿಂಗ್ ಅನ್ನುವಂಥದ್ದು ದೊಡ್ಡ ಗಾಡಿ. ನೀವು ಅವಕಾಶ ಕೊಟ್ಟರೆ ನಾನು ನನ್ನ ಹತ್ತಿರ ಸ್ವಲ್ಪ ಮಾಹಿತಿ, ಅಂದರೆ ಡೀಟೇಲ್ ಆಗಿ ಹೇಳೋಕ್ಕಿದೆ. ಪಾರ್ಟಿ ಆಫೀಸಿನಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸೇ ಮಾಡೋಣ. ಸಂಕ್ಷಿಪ್ತವಾಗಿ ಹೇಳೋದಾದರೆ, ರಾಜ್ಯ ಸರ್ಕಾರದ ಅಧಿಕಾರಿಗಳು ಅವರಿಗೆ ಎಸ್ಕಾರ್ಟನ್ನು ಕೊಟ್ಟಿದ್ದಾರೆ. ಅವರಿಗೆ ಪ್ರೋಟೋಕಾಲ್ ಕವರ್ ಕೊಟ್ಟು ಅವರನ್ನು ಚೆಕ್ಕಿಂಗ್ ಮಾಡಲಾರ್ದೆ ಕರ್ಕೊಂಡು ಬಂದಿದ್ದಾರೆ. ಈ ಥರದ ವಿಷಯಗಳು ಮಾಧ್ಯಮದಲ್ಲಿ ಬರ್ತಾ ಇದ್ದಾವೆ. ಇಲ್ಲಿವರೆಗೆ ಅವರ ಕಾಲ್ ರೆಕಾರ್ಡು ಅವರು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಆ ನಂತರ ಮಂತ್ರಿಗಳ ಹೆಸರುಗಳು ಕೇಳ್ತಾ ಇದೆ. ಅದರ ಬಗ್ಗೆ ಯಾವುದೇ ಚಕಾರವನ್ನು ರಾಜ್ಯ ಸರ್ಕಾರ ಎತ್ತುತ್ತಾ ಇಲ್ಲ. ಹಾಗಾಗಿ ಇದನ್ನು ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳದ್ದು ಇದರಲ್ಲಿ ಪಾತ್ರ ಇದೆ ಅನ್ನುವಂಥ ಮಾತುಗಳು ನಡೀತಾ ಇದೆ. ಹಾಗಾಗಿ ನಾನು ಪರಮೇಶ್ವರ್ ಅವ್ರಿಗೂ ಹೇಳಿದೆ, ಮೊದಲ CID ಎನ್ಕ್ವೈರಿ ಕೊಟ್ಟರಿ, ಓಕೆ, ಅದಕ್ಕೆ ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಒಂದು ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ನಾನು ನೋಡಿದಂತೆ ರಾಮಚಂದ್ರ ರಾವ್ ಅವರು DG ಇರೋದರಿಂದ ನಾವು ಅಡಿಷನಲ್ ಚೀಫ್ ಸೆಕ್ರೆಟರಿ ಕೊಟ್ಟಿದ್ದೀವಿ ಅಂತ. ಅದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ. CID ಎನ್ಕ್ವೈರಿ ಅವರಿಗೆ VIP ಕವರ್ ಹೇಗೆ ಸಿಕ್ತು, ಅವ್ರ ಪ್ರೋಟೋಕಾಲ್ ಕವರ್ ಮೂಲಕ ವಿಶೇಷವಾದಕ್ಕೆ ಅವರನ್ನು ವಿಮಾನ ನಿಲ್ದಾಣದಿಂದ ಕಸ್ಟಮ್ ತಪ್ಪಿಸಿ ಹೊರಗಡೆ ಹೇಗೆ ಬಂದರು, ಭಾರತ ಸರ್ಕಾರದ ಇಂಟೆಲಿಜೆನ್ಸ್ ಬರೋವರೆಗೆ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾಯಿತ್ತು, ಈ ಥರದ ಹಲವಾರು ಇವತ್ತು ಪ್ರಶ್ನೆಗಳಿದ್ದಾವೆ. ನಾನಿಷ್ಟೇ ಹೇಳೋದು, ಈ ದುಡ್ಡು, ಈ ಬಂಗಾರ, ಇದೆಲ್ಲವೂ ಸಹಿತ ಇದು ಇಲ್ಲಿ ಬಂದ ನಂತರ ಅದು ಯಾವುದು ಸಮಾಜ ವಿದ್ರೋಹ ಈ ಥರದ್ದೆಲ್ಲಿರ್ತವೆ ಅದು ಸಮಾಜ ವಿದ್ರೋಹ ಕೃತ್ಯಕ್ಕೆ ಬಳಕೆ ಆಗೋದು. ಹಾಗಾಗಿ ಈ ಸಂಗತಿಗಳ ಬಗ್ಗೆ ಭಾಳ ಗಂಭೀರವಾಗಿರ್ಬೇಕು ಸರ್ಕಾರ. CBI ತನಿಖೆ ಅದು ವಿಮಾನ ನಿಲ್ದಾಣದ ವ್ಯಾಪ್ತಿಯಲ್ಲಿ ನಡೆದರೂ ನಡೀತಿದೆ. ಒಟ್ಟಾರೆ ಎಲ್ಲ ಸಂಪೂರ್ಣ ತನಿಖೆಯನ್ನು CBIಗೆ ಒಪ್ಪಿಸ್ಬೇಕು. ಈ ರೂಪಾಯಿಯ ಚಿಹ್ನೆಯನ್ನೇ ನಿರಾಕರಿಸ್ತಾ ಇರುವಂಥ ಡೆವಲಪ್ಮೆಂಟ್, ಅದರ ಬಗ್ಗೆ ಏನಿಲ್ಲ ನೋಡ್ರಿ, ದುರ್ದೈವಿದೆ. ಯಾಕಂದರೆ ನ್ಯಾಷನಲ್ ಇಂಟ್ರೆಸ್ಟ್ ಇದ್ದಿದೆ. ಮತ್ತು ಈ ರೂಪಾಯಿಯ ಸಿಂಬಲನ್ನು ಮೋದಿ ಮಾಡಿದ್ದ, BJP ಮಾಡಿದ್ದ. ಕಾಂಗ್ರೆಸ್ ಸರ್ಕಾರದ ಇದ್ದಾಗ ಇವರೆಲ್ಲ ಮಂತ್ರಿಗಳಿದ್ದರು. ಅದರಲ್ಲಿ ಈ ರಾಜಾ, ದಯಾನಿಧಿ ಮಾರನ್ನು, ಅದಕ್ಕಿಂತ ಮೊದಲು ಇನ್ನೊಬ್ಬರು ಇದ್ದರು, ಅವ್ರ ಹೆಸರು ಮರ್ತೋಯ್ತು ನನಗೆ. ಯಾಕಂದರೆ ನಾನು ಜನರ ಆಶೀರ್ವಾದದಿಂದ, ಶ್ರೀಕೃಷ್ಣ ಅನುಗ್ರಹದಿಂದ ನಾನು ಅವತ್ತೂ MP ಇದ್ದೆ, ಇವತ್ತೂ MP ಇದ್ದೇನೆ. ಕಳೆದ 21 ವರ್ಷದಿಂದ ನಾನು MP ಆಗಿ ಕೆಲಸ ಮಾಡ್ತಾಯಿದ್ದೇನೆ. ನಾನು ಕೇಳೋದು, ಹಂಗಾರೆ ಅವತ್ತು ನೀವು ಸರ್ಕಾರದಲ್ಲಿದ್ರಲ್ಲ, ಯಾಕೆ ತೀರ್ಮಾನ ತೊಗೊಂಡ್ರಿ? ಚಿದಂಬರಂ ಕಾಂಗ್ರೆಸ್ಸಿನ ಒಬ್ಬ MP ಆಗಿ ಅವರು ಹಣಕಾಸಿನ ಸಚಿವರಾಗಿ ಈ ಸಿಂಬಲನ್ನು ಯಾರು ಮಾಡಿದ್ದು? ಅಂದರೆ ಪಾಲಿಟಿಕ್ಸನ್ನು ಯಾವ ಹಂತಕ್ಕೆ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ಸಿನ ಈ ಫ್ರೆಂಡ್ಲಿ ಪಾರ್ಟಿಗಳಿದ್ದಾವೆ, ತಥಾಕಥಿತ ಇಂಡಿ ಗಠಬಂಧನ್, ನಾನು ಕೇಳೋದು, ನೀವು ಮಾಡಿದ ಸಿಂಬಲ್ಲು ಅದನ್ನೇ ನಮ್ಮದೇನು ಅದಕ್ಕೆ ಅಭ್ಯಂತರನೂ ಇರಲಿಲ್ಲ. ಅವಾಗ ನಾವು ಒಂದು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದು ಸಹಿತ ನಾವು ಪಾರ್ಲಿಮೆಂಟ್ದಲ್ಲಿ ಇದ್ದೆವು. ಅವಾಗ
ವಿ ಡಿಡ್ ನಾಟ್ ಸೇ ಎನಿಥಿಂಗ್. ಓಕೆ, ಒಂದು ಅದನ್ನು ಕಾಂಪಿಟೇಷನ್ ಮಾಡಿ ತರಿಸಿದ್ದು. ಮಾಡಿದ್ದ್ಯಾರು? ತಮಿಳ್ನಾಡಿನವನು. ಅಂದರೆ ನೀವು ನಿಮ್ಮ ಕ್ಷುಲ್ಲಕ ರಾಜಕಾರಣಕ್ಕೆ ನಿಮ್ಮ ಫೇಲ್ಯೂರನ್ನು, ಅಂದರೆ DMK ಸರ್ಕಾರದ ಫೇಲ್ಯೂರನ್ನು ಕವರಪ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ನೀವು ಮಾಡಿ, ಆನಂತರ ಅದಕ್ಕೆ ರೂಪಾಯಿ ಬದಲಿಸ್ತೀವಿ, ಆಮೇಲಿಂದ ತ್ರಿಭಾಷಾ ಸೂತ್ರಕ್ಕೆ ತ್ರಿಭಾಷಾ ಸೂತ್ರ ನಾವು ಬಂದ ಮೇಲೆ ಆಗಿದೆ. ನೆಹರು ಕಾಲದಿಂದನೂ ತ್ರಿಭಾಷಾ ಸೂತ್ರ ಇತ್ತು. ಈಗ ಹೊಸ NEPಯಲ್ಲಿ ನಾವು PM ಶ್ರೀ ಸ್ಕೂಲ್ಗಳನ್ನು ಡೆವಲಪ್ ಮಾಡೋದಕ್ಕೆ ನಾವೇನು ಹೇಳಿದ್ವಿ? ತ್ರಿಭಾಷಾ ಸೂತ್ರವನ್ನು ಅನುಸರಿಸ್ಬೇಕು. ನಾವು ಅದರಲ್ಲಿ ಹಿಂದಿ ಇರಬೇಕಂತ ಹೇಳಿದ್ದೀವ? ನಾವು ದಕ್ಷಿಣ ಭಾರತದಲ್ಲ. ಅಂದರೆ ಎಲ್ಲ ಸುಳ್ಳನ್ನು ಹೇಳಿ ಜನರನ್ನು ದಾರಿ ತಪ್ಪಿಸುವಂಥ, ಜನರಿಗೆ ವಂಚನೆ ಮಾಡುವಂಥ ತಮ್ಮ ಫೇಲ್ಯೂರನ್ನು, ತಮ್ಮ ವಿಫಲತೆಯನ್ನು ಕವರ್ ಮಾಡಿಕೊಳ್ಳಿಕ್ಕೆ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟು ನಾವು ಮಾಡಿದಂಥ ಪಾಸಿಟಿವ್ ಕಾರ್ಯಗಳ ಬಗ್ಗೆ ನಾವು ಮಾತನಾಡ್ತೀವಿ. ಇಲ್ಲಿ ಸದಾ ಕಾಲಕ್ಕೂ ನೆಗೆಟಿವ್ ಏನೋ ಚರ್ಚೆ ನಡೀತಾ ಇದೆ. ಬಲೂಚಿ ವಿಷಯದಲ್ಲಿ ಭಾರತವನ್ನು ಪಾಕ್ ದೂಷಿಸ್ತಾ ಇರುವ ಡೆವಲಪ್ಮೆಂಟ್ ಕೇಂದ್ರ ಸರ್ಕಾರ ಅದಕ್ಕೆ ಈಗಾಗಲೇ ನಮ್ಮ MEAದವರು ಸುದೀರ್ಘವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಇಡೀ ಪಾಕಿಸ್ತಾನದಲ್ಲಿ ಆಡಳಿತ ವ್ಯವಸ್ಥೆಯೇ ಕುಸಿದು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಬೇರೆ ಬೇರೆ ದೇಶದ, ನಮ್ಮ ದೇಶದಷ್ಟೇ ಅಲ್ಲ, ಬೇರೆ ಬೇರೆ ದೇಶದ ಜನ ಮತ್ತು ರಾಜತಾಂತ್ರಿಕರು ಹೋಗಲಿಕ್ಕೆ ಹೆದರಬೇಕಾದಂಥ ಸ್ಥಿತಿ ಇರುವಂಥ ಈ ಸಂದರ್ಭದಲ್ಲಿ ಯಾರು ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ, ವ್ಯವಸ್ಥೆ ಹೇಗಿದೆ ಗೊತ್ತಿರೋದಂತೆ ಭಾರತವನ್ನು ದೂಷಿಸೋದು ಅತ್ಯಂತ ಬಾಲಿಶತನ. ಭಾರತ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಅಶಾಂತಿ ಇರಬಾರ್ದು ಅಂತನ್ನುವಂಥ ನಂಬಿಕೆಯನ್ನು ಹೊಂದಿರುವಂಥ ದೇಶ ಮತ್ತು ಸಂಸ್ಕೃತಿ ಭಾರತ. ಗೊಂದಲಗಳಿಗೆ ಯಾವ ಅಗತ್ಯ ಇದೆ ಸರ್? ಬಿಜೆಪಿಯಲ್ಲಿ ಸಾಕಷ್ಟು ಗೊಂದಲಗಳು, ಹಣ ರಾಜಕೀಯ. ಈಗ ಅದು ಈಗಾಗಲೇ ಹೈಕಮಾಂಡ್ ಅದನ್ನು ಗಮನಿಸಿ ಸರಿ ಮಾಡುವ ಪ್ರಯತ್ನ ಆಗಿದೆ. ನೀವು ಒಂದು ವಾರದಿಂದ ಗಮನಿಸಿದ್ದೀರಿ. ಸರ್, PC ಮೋಹನ್ ಮತ್ತು ಪ್ರದೀಪ್ ಈಶ್ವರ್ ಬೈಕೊಂಡಿದ್ದಾರೆ ಕೈವಾರ ತಾತೆಯ ಕಾರ್ಯಕ್ರಮದಲ್ಲಿ ಜನ್ಮದಿನಾಚರಣೆ. ನಿಮ್ಮಪ್ಪನ ಸರ್ಕಾರ ಇಲ್ಲ, ಇಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಇದೆ. ನೋಡಿ, ಅವ್ರಿಗೆ ನಾನು ಈ ಥರದ ವ್ಯಕ್ತಿ ಮತ್ತು ಈ ರೀತಿಯಾದಂಥ ಅಪಶಬ್ದಗಳ ಬಗ್ಗೆ ನಾನು ಯಾವತ್ತೂ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಇದು ಇದು ಮೊದಲಿದ್ದು ನಾನು ಯಾರಿಗೇ ಹೇಳೋದು, ಅದು ಸರ್ಕಾರ ಕೊಟ್ಟರೆ ಮೋದಿ ಸರ್ಕಾರ ಕೊಟ್ಟರು, ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದ್ದು. ಈಗ ಭಾರತ ಸರ್ಕಾರದ್ದೇನೋ ಒಂದು ಕಾರ್ಯಕ್ರಮ, ಅದು ಇದು ಮೋದಿ ಕಾರ್ಯಕ್ರಮ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಇದು ಭಾರತ ಸರ್ಕಾರದ ಕಾರ್ಯಕ್ರಮ. ಓಕೆ, ದ್ಯಾಟ್ ಈಸ್ ಎಕ್ಸೆಪ್ಟ್. ಇದು ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ. ಸರ್ಕಾರದ ದುಡ್ಡದು. ಅದರಲ್ಲಿ ಈಗ ಭಾರತ ಸರ್ಕಾರ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಅದನ್ನು ಹೇಳಬಾರ್ದು ಅಂತಿಲ್ಲ. ನೀವು ಕಾಂಗ್ರೆಸ್ ಸರ್ಕಾರ, ನೀವು ಎಷ್ಟು ಸರ್ಕಾರಿ ಕಾರ್ಯಕ್ರಮದಲ್ಲಿ ನಿಮ್ಮ ಸಾಧನೆಗಳನ್ನು ಹೇಳಲ್ಲ ನೀವು. ಮತ್ತು ಈ ಶಬ್ದ ಏನಿದೆ ನಿಮ್ಮ ಅಪ್ಪಂದಲ್ಲ, ಈ ರೀತಿಯ ಭಾಷೆ, ಇದು ಸಭ್ಯ ರಾಜಕಾರಣಕ್ಕೆ ಒಂದು ಶೋಭೆ ತರುವಂಥದ್ದಲ್ಲ. ಮತ್ತು ಅವರು ಕಾಂಗ್ರೆಸ್ ಪಾರ್ಟಿಗೆ ಸಭ್ಯತೆಗೂ ಏನು ಸಂಬಂಧ ಇಲ್ಲ ಅನ್ನೋದು ಅವರು ಹಲವಾರು ಬಾರಿ ಸಿದ್ಧಗೊಳಿಸಿದ್ರು. ದೇವಸ್ಥಾನದ ಲೋಕಾರ್ಪಣೆಯ ಸಂದರ್ಭದಲ್ಲಿ, ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ನನ್ನನ್ನು ಕರೆದಿದ್ದರು. ಅವತ್ತು ನನಗೆ ಅನಾರೋಗ್ಯ ಆದ್ದರಿಂದ ನಾನು ಬರೋಕ್ಕಾಗಿರಲಿಲ್ಲ. ಇವತ್ತು ಅಲ್ಲಿ ಮಾರಿದೇವಿಯ ದರ್ಶನವನ್ನು ಮಾಡಿಕೊಂಡು ಇವತ್ತು ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ನಾನು ಕುಟುಂಬ ಸಮೇತನಾಗಿ ಬಂದಿದ್ದೇನೆ. ಇವು ಎರಡೂ ದೇವಸ್ಥಾನಗಳು, ಉಡುಪಿ ಶ್ರೀಕೃಷ್ಣ ದೇವಸ್ಥಾನ ಅತ್ಯಂತ ಪುರಾತನವಾದ ದೇವಸ್ಥಾನ. ಇಲ್ಲಿ ಅನೇಕ ಕ್ರಾಂತಿಕಾರಿ ಸಭೆಗಳಾಗಿ, ಅಂದರೆ ಇತಿಹಾಸವನ್ನು ಬದಲಿಸುವಂತಹ ಸಭೆಗಳಾಗಿ ಹಿಂದೂ ಸಮಾಜಕ್ಕೆ ಪ್ರೇರಣೆ, ಸ್ಫೂರ್ತಿಯನ್ನು ಕೊಡುವಂಥ ಕೆಲಸವು ಇದೇ ಉಡುಪಿಯಿಂದನೇ ಆಗಿದೆ. ಈ ಹಿಂದೆ ಪೂಜ್ಯ ವಿಶ್ವೇಶ್ವತೀರ್ಥ ಸ್ವಾಮೀಜಿಯವರು ಒಂದು ಒಟ್ಟು ಹಿಂದೂ ಸಮಾಜದಲ್ಲಿ ಬದಲಾವಣೆಗೂ ಭಾರಿ ಪ್ರಯತ್ನವನ್ನು ಪಟ್ಟವರು. ಮತ್ತು ಶ್ರೀಕೃಷ್ಣ ಪರಮಾತ್ಮ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಭಗವದ್ಗೀತೆ ಇದು ಸಾರ್ವಕಾಲಿಕ ಸತ್ಯ. ಹಾಗಾಗಿ ಇದೊಂದು ಅತ್ಯಂತ ದೊಡ್ಡ ಪ್ರೇರಣಾ ಸ್ಥಳ. ಕಳೆದ 2-3 ವರ್ಷಕ್ಕಿಂತ ಹೆಚ್ಚಾಯಿತು ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಇಲ್ಲಿ ಬಂದಿರಲಿಲ್ಲ. ಇವತ್ತು ಉಡುಪಿ ದರ್ಶನ ತೆಗೆದುಕೊಳ್ಳಿಕ್ಕೆ ಬಂದಿದ್ದೇನೆ. ಪೂಜ್ಯ ಪುತ್ತಿಗೆ ಸ್ವಾಮಿಗಳನ್ನು ಭೇಟಿ ಮಾಡಿ ಅವರ ಆಶೀರ್ವಾದ ತೆಗೆದುಕೊಳ್ಳಿ. ರಾಜ್ಯದ ಬೆಳವಣಿಗೆ ತಮಗೆ ಗೊತ್ತಿರ್ತದೆ, ಈ ಗೋಲ್ಡ್ ಸ್ಮಗ್ಲಿಂಗ್ ಅನ್ನುವಂಥದ್ದು ದೊಡ್ಡ ರಾಡಿ. ನೀವು ಅವಕಾಶ ಕೊಟ್ಟರೆ ನಾನು ನನ್ನ ಹತ್ರ ಸ್ವಲ್ಪ ಮಾಹಿತಿ, ಅಂದರೆ ಡೀಟೇಲ್ ಆಗಿ ಹೇಳೋಕ್ಕಿದೆ. ಪಾರ್ಟಿ ಆಫೀಸಿನಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸೇ ಮಾಡೋಣ. ಸಂಕ್ಷಿಪ್ತವಾಗಿ ಹೇಳೋದಾದರೆ
ರಾಜ್ಯ ಸರ್ಕಾರದ ಅಧಿಕಾರಿಗಳು ಅವರಿಗೆ ಎಸ್ಕಾರ್ಟನ್ನು ಕೊಟ್ಟಿದ್ದಾರೆ. ಅವರಿಗೆ ಪ್ರೋಟೋಕಾಲ್ ಕವರ್ ಕೊಟ್ಟು ಅವರನ್ನು ಚೆಕ್ಕಿಂಗ್ ಮಾಡಲಾರ್ದೆ ಕರ್ಕೊಂಡು ಬಂದಿದ್ದಾರೆ. ಈ ಥರದ ವಿಷಯಗಳು ಮಾಧ್ಯಮದಲ್ಲಿ ಬರ್ತಾ ಇದ್ದಾವೆ. ಇಲ್ಲಿವರೆಗೆ ಅವರ ಕಾಲ್ ರೆಕಾರ್ಡು ಅವರು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಆ ನಂತರ ಮಂತ್ರಿಗಳ ಹೆಸರುಗಳು ಕೇಳ್ತಾ ಇದೆ. ಅದರ ಬಗ್ಗೆ ಯಾವುದೇ ಚಕಾರವನ್ನು ರಾಜ್ಯ ಸರ್ಕಾರ ಎತ್ತುತ್ತಾ ಇಲ್ಲ. ಹಾಗಾಗಿ ಇದನ್ನು ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳದ್ದು ಇದರಲ್ಲಿ ಪಾತ್ರ ಇದೆ ಅನ್ನುವಂಥ ಮಾತುಗಳು ನಡೀತಾ ಇದೆ. ಹಾಗಾಗಿ ನಾನು ಪರಮೇಶ್ವರ್ ಅವ್ರಿಗೂ ಹೇಳಿದೆ, ಮೊದಲ CID ಎನ್ಕ್ವೈರಿ ಕೊಟ್ರಿ, ಓಕೆ, ಅದಕ್ಕೆ ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಒಂದು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನಾನು ನೋಡಿದಂತೆ ರಾಮಚಂದ್ರ ರಾವ್ ಅವರು DG ಇರೋದರಿಂದ ನಾವು ಅಡಿಷನಲ್ ಚೀಫ್ ಸೆಕ್ರೆಟರಿ ಕೊಟ್ಟಿದ್ದೀವಿ ಅಂತ. ಅದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ. CID ಎನ್ಕ್ವೈರಿ ಅವರಿಗೆ VIP ಕವರ್ ಹೇಗೆ ಸಿಕ್ತು, ಅವ್ರ ಪ್ರೋಟೋಕಾಲ್ ಕವರ್ ಮೂಲಕ ವಿಶೇಷವಾದಕ್ಕೆ ಅವರನ್ನು ವಿಮಾನ ನಿಲ್ದಾಣದಿಂದ ಕಸ್ಟಮ್ ತಪ್ಪಿಸಿ ಹೊರಗಡೆ ಹೇಗೆ ಬಂದರು, ಭಾರತ ಸರ್ಕಾರದ ಇಂಟೆಲಿಜೆನ್ಸ್ ಬರೋವರೆಗೆ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾಯಿತ್ತು, ಈ ಥರದ ಹಲವಾರು ಇವತ್ತು ಪ್ರಶ್ನೆಗಳಿದ್ದಾವೆ. ನಾನಿಷ್ಟೇ ಹೇಳೋದು, ಈ ದುಡ್ಡು, ಈ ಬಂಗಾರ, ಇದೆಲ್ಲವೂ ಸಹಿತ ಇದು ಇಲ್ಲಿ ಬಂದ ನಂತರ ಅದು ಯಾವುದು ಸಮಾಜ ವಿದ್ರೋಹ ಈ ಥರದ್ದೆಲ್ಲಿರ್ತವೆ ಅದು ಸಮಾಜ ವಿದ್ರೋಹ ಕೃತ್ಯಕ್ಕೆ ಬಳಕೆ ಆಗೋದು. ಹಾಗಾಗಿ ಈ ಸಂಗತಿಗಳ ಬಗ್ಗೆ ಭಾಳ ಗಂಭೀರವಾಗಿರ್ಬೇಕು ಸರ್ಕಾರ. CBI ತನಿಖೆ ಅದು ವಿಮಾನ ನಿಲ್ದಾಣದ ವ್ಯಾಪ್ತಿಯಲ್ಲಿ ನಡೆದರೂ ನಡೀತಾಯಿದೆ. ಒಟ್ಟಾರೆ ಎಲ್ಲ ಸಂಪೂರ್ಣ ತನಿಖೆಯನ್ನು CBIಗೆ ಒಪ್ಪಿಸ್ಬೇಕು. ಸ್ಟಾಲಿನ್ ಈ ರೂಪಾಯಿಯ ಚಿಹ್ನೆಯನ್ನೇ ನಿರಾಕರಿಸ್ತಾ ಇರುವಂಥ ಡೆವಲಪ್ಮೆಂಟ್ ಅದ್ರ ಬಗ್ಗೆ ಏನಿಲ್ಲ ನೋಡ್ರಿ, ದುರ್ದೈವಿದೆ. ಯಾಕಂದ್ರೆ ನ್ಯಾಷನಲ್ ಇಂಟ್ರೆಸ್ಟ್ ಇದ್ದಿದ್ದು ಮತ್ತು ಈ ರೂಪಾಯಿಯ ಸಿಂಬಲನ್ನು ಮೋದಿ ಮಾಡಿದ್ದ, BJP ಮಾಡಿದ್ದ. ಕಾಂಗ್ರೆಸ್ ಸರ್ಕಾರದ ಇದ್ದಾಗ ಇವರೆಲ್ಲ ಮಂತ್ರಿಗಳಿದ್ದರು. ಅದರಲ್ಲಿ ಈ ರಾಜಾ, ದಯಾನಿಧಿ ಮಾರನ್ನು, ಅದಕ್ಕಿಂತ ಮೊದಲು ಇನ್ನೊಬ್ಬರು ಇದ್ದರು, ಅವ್ರ ಹೆಸರು ಮರ್ತೋಯ್ತು ನನಗೆ. ಯಾಕಂದರೆ ನಾನು ಜನರ ಆಶೀರ್ವಾದದಿಂದ, ಶ್ರೀಕೃಷ್ಣ ಅನುಗ್ರಹದಿಂದ ನಾನು ಅವತ್ತೂ MP ಇದ್ದೆ, ಇವತ್ತೂ MP ಇದ್ದೇನೆ. ಕಳೆದ 21 ವರ್ಷದಿಂದ ನಾನು MP ಆಗಿ ಕೆಲಸ ಮಾಡ್ತಾಯಿದ್ದೇನೆ. ನಾನು ಕೇಳೋದು, ಹಂಗಾರೆ ಅವತ್ತು ನೀವು ಸರ್ಕಾರದಲ್ಲಿದ್ರಲ್ಲ, ಯಾಕೆ ತೀರ್ಮಾನ ತೊಗೊಂಡ್ರಿ? ಚಿದಂಬರಂ ಕಾಂಗ್ರೆಸ್ಸಿನ ಒಬ್ಬ MP ಆಗಿ ಅವರು ಹಣಕಾಸಿನ ಸಚಿವರಾಗಿ ಈ ಸಿಂಬಲನ್ನು ಯಾರು ಮಾಡಿದ್ದು? ಅಂದರೆ ಪಾಲಿಟಿಕ್ಸನ್ನು ಯಾವ ಹಂತಕ್ಕೆ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ಸಿನ ಈ ಫ್ರೆಂಡ್ಲಿ ಪಾರ್ಟಿಗಳಿದ್ದಾವೆ, ತಥಾಕಥಿತ ಇಂಡಿ ಗಠಬಂಧನ್. ನಾನು ಕೇಳೋದು, ನೀವು ಮಾಡಿದ ಸಿಂಬಲ್ಲು ಅದನ್ನೇ ನಮ್ಮದೇನು ಅದಕ್ಕೆ ಅಭ್ಯಂತರನೂ ಇರಲಿಲ್ಲ. ಅವಾಗ ನಾವು ಒಂದು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದು ಸಹಿತ ನಾವು ಪಾರ್ಲಿಮೆಂಟ್ದಲ್ಲಿ ಇದ್ದೆವು. ಅವಾಗ ವಿ ಡಿಡ್ ನಾಟ್ ಸೇ ಎನಿಥಿಂಗ್. ಓಕೆ, ಒಂದು ಅದನ್ನು ಕಾಂಪಿಟೇಷನ್ ಮಾಡಿ ತರಿಸಿದ್ದು. ಮಾಡಿದ್ದ್ಯಾರು? ತಮಿಳ್ನಾಡಿನವನು. ಅಂದರೆ ನೀವು ನಿಮ್ಮ ಕ್ಷುಲ್ಲಕ ರಾಜಕಾರಣಕ್ಕೆ ನಿಮ್ಮ ಫೇಲ್ಯೂರನ್ನು, ಅಂದರೆ DMK ಸರ್ಕಾರದ ಫೇಲ್ಯೂರನ್ನು ಕವರಪ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ನೀವು ಮಾಡಿ, ಆನಂತರ ಅದಕ್ಕೆ ರೂಪಾಯಿ ಬದಲಿಸ್ತೀವಿ, ಆಮೇಲಿಂದ ತ್ರಿಭಾಷಾ ಸೂತ್ರಕ್ಕೆ ತ್ರಿಭಾಷಾ ಸೂತ್ರ ನಾವು ಬಂದ ಮೇಲೆ ಆಗಿದೆ. ನೆಹರು ಕಾಲದಿಂದನೂ ತ್ರಿಭಾಷಾ ಸೂತ್ರ ಇತ್ತು. ಈಗ ಹೊಸ NEPಯಲ್ಲಿ ನಾವು PM ಶ್ರೀ ಸ್ಕೂಲ್ಗಳನ್ನು ಡೆವಲಪ್ ಮಾಡೋದಕ್ಕೆ ನಾವೇನು ಹೇಳಿದ್ವಿ? ತ್ರಿಭಾಷಾ ಸೂತ್ರವನ್ನು ಅನುಸರಿಸ್ಬೇಕು. ನಾವು ಅದರಲ್ಲಿ ಹಿಂದಿ ಇರಬೇಕಂತ ಹೇಳಿದ್ದೀವ? ನಾವು ದಕ್ಷಿಣ ಭಾರತದಲ್ಲ. ಅಂದರೆ ಎಲ್ಲ ಸುಳ್ಳನ್ನು ಹೇಳಿ ಜನರನ್ನು ದಾರಿ ತಪ್ಪಿಸುವಂಥ, ಜನರಿಗೆ ವಂಚನೆ ಮಾಡುವಂಥ ತಮ್ಮ ಫೇಲ್ಯೂರನ್ನು, ತಮ್ಮ ವಿಫಲತೆಯನ್ನು ಕವರ್ ಮಾಡಿಕೊಳ್ಳಿಕ್ಕೆ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟು ನಾವು ಮಾಡಿದಂಥ ಪಾಸಿಟಿವ್ ಕಾರ್ಯಗಳ ಬಗ್ಗೆ ನಾವು ಮಾತನಾಡ್ತೀವಿ. ಇಲ್ಲಿ ಸದಾ ಕಾಲಕ್ಕೂ ನೆಗೆಟಿವ್ ಏನೋ ಚರ್ಚೆ ನಡೀತಾ ಇದೆ. ಬಲೂಚಿ ವಿಷಯದಲ್ಲಿ ಭಾರತವನ್ನು ಪಾಕ್ ದೂಷಿಸ್ತಾ ಇರುವ ಡೆವಲಪ್ಮೆಂಟ್ ಕೇಂದ್ರ ಸರ್ಕಾರ ಅದಕ್ಕೆ ಈಗಾಗಲೇ ನಮ್ಮ MEAದವರು ಸುದೀರ್ಘವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಇಡೀ ಪಾಕಿಸ್ತಾನದಲ್ಲಿ ಆಡಳಿತ ವ್ಯವಸ್ಥೆಯೇ ಕುಸಿದು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಬೇರೆ ಬೇರೆ ದೇಶದ, ನಮ್ಮ ದೇಶದಷ್ಟೇ ಅಲ್ಲ, ಬೇರೆ ಬೇರೆ ದೇಶದ ಜನ ಮತ್ತು ರಾಜತಾಂತ್ರಿಕರು ಹೋಗಲಿಕ್ಕೆ ಹೆದರಬೇಕಾದಂಥ ಸ್ಥಿತಿ ಇರುವಂಥ ಈ ಸಂದರ್ಭದಲ್ಲಿ ಯಾರು ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ, ವ್ಯವಸ್ಥೆ ಹೇಗಿದೆ ಗೊತ್ತಿರೋದಂತೆ ಭಾರತವನ್ನು ದೂಷಿಸೋದು ಅತ್ಯಂತ ಬಾಲಿಶತನ.
ಭಾರತ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಅಶಾಂತಿ ಇರಬಾರ್ದು ಅಂತನ್ನುವಂಥ ನಂಬಿಕೆಯನ್ನು ಹೊಂದಿರುವಂಥ ದೇಶ ಮತ್ತು ಸಂಸ್ಕೃತಿ ಭಾರತ. ರಾಜ್ಯದ ಗೊಂದಲಗಳಿಗೆ ಯಾವ ಗತಿ ಇದೆ ಸರ್? ಬಿಜೆಪಿಯಲ್ಲಿ ಸಾಕಷ್ಟು ಗೊಂದಲಗಳು, ಹಣ ರಾಜಕೀಯ. ಈಗ ಅದು ಈಗಾಗಲೇ ಹೈಕಮಾಂಡ್ ಅದನ್ನು ಗಮನಿಸಿ ಸರಿ ಮಾಡುವ ಪ್ರಯತ್ನ ಆಗಿದೆ. ನೀವು ಒಂದು ವಾರದಿಂದ ಗಮನಿಸಿದ್ದೀರಿ. ಸರ್, ಪಿ ಸಿ ಮೋಹನ್ ಮತ್ತು ಪ್ರದೀಪ್ ಈಶ್ವರ್ ಬೈಕೊಂಡಿದ್ದಾರೆ ಕೈವಾರ ತಾತೆಯ ಕಾರ್ಯಕ್ರಮದಲ್ಲಿ ಜನ್ಮ ದಿನಾಚರಣೆ. ನಿಮ್ಮಪ್ಪನ ಸರ್ಕಾರ ಇಲ್ಲ ಇಲ್ಲಿ, ಸಿದ್ದರಾಮಯ್ಯನ ಸರ್ಕಾರ ಇದೆ. ನೋಡಿ, ಅವರಿಗೆ ನಾನು ಈ ಥರದ ವ್ಯಕ್ತಿ ಮತ್ತು ಈ ರೀತಿಯಾದಂಥ ಅಪಶಬ್ದಗಳ ಬಗ್ಗೆ ನಾನು ಯಾವತ್ತೂ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಇದು ಇದು ಮೊದಲಿದ್ದು ನಾನು ಯಾರಿಗೇ ಹೇಳೋದು, ಅದು ಸರ್ಕಾರ ಕೊಟ್ಟರೆ ಮೋದಿ ಸರ್ಕಾರ ಕೊಟ್ಟರು, ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದ್ದು. ಈಗ ಭಾರತ ಸರ್ಕಾರದ್ದೇನೋ ಒಂದು ಕಾರ್ಯಕ್ರಮ ಅದು ಇದು ಮೋದಿ ಕಾರ್ಯಕ್ರಮ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಇದು ಭಾರತ ಸರ್ಕಾರದ ಕಾರ್ಯಕ್ರಮ. ಓಕೆ, ದ್ಯಾಟ್ ಈಸ್ ಎಕ್ಸೆಪ್ಟ್. ಇದು ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ. ಸರ್ಕಾರದ ದುಡ್ಡದು. ಅದರಲ್ಲಿ ಈಗ ಭಾರತ ಸರ್ಕಾರ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಅದನ್ನು ಹೇಳಬಾರ್ದು ಅಂತಿಲ್ಲ. ನೀವು ಕಾಂಗ್ರೆಸ್ ಸರ್ಕಾರ, ನೀವು ಎಷ್ಟು ಸರ್ಕಾರಿ ಕಾರ್ಯಕ್ರಮದಲ್ಲಿ ನಿಮ್ಮ ಸಾಧನೆಗಳನ್ನು ಹೇಳಲ್ಲ ನೀವು. ಮತ್ತು ಈ ಶಬ್ದ ಏನಿದೆ ನಿಮ್ಮ ಅಪ್ಪಂದಲ್ಲ, ಈ ರೀತಿಯ ಭಾಷೆ ಇದು ಸಭ್ಯ ರಾಜಕಾರಣಕ್ಕೆ ಒಂದು ಶೋಭೆ ತರುವಂಥದ್ದಲ್ಲ. ಮತ್ತು ಅವರು ಕಾಂಗ್ರೆಸ್ ಪಾರ್ಟಿಗೆ ಸಭ್ಯತೆಗೂ ಏನು ಸಂಬಂಧ ಇಲ್ಲ ಅನ್ನೋದು ಅವರು ಹಲವಾರು ಬಾರಿ ಸಿದ್ಧಗೊಳಿಸಿದ್ದಾರೆ.